ಅವನ ಸೇವಾದೊಳಗಿದ್ದಾಗ ನಮಗೆ ಏನಾರ ಬಂದತ್ತಂದ್ರ ಹೆಂಗ ಮಾರ್ಕಂಡೇಯಗ ಶಿವನ ಪೂಜೆ ಮಾಡುವಾಗ ಯಮ ಬಂದ ಹಗ್ಗ ಹಾಕಿದ್ರ ಸಾಕ್ಷಾತ್ ಶಿವ ಪ್ರತ್ಯಕ್ಷನಾಗಿ ಯಮನ ತೀವ್ರದ ತ್ರಿಶೂಲ್ ತಗಂದ ಮಾರ್ಕಂಡೇಯನ ಅವನ ಸೇವಾದೊಳಗಿದ್ದಾಗ ಏನಾರ ವಿಪತ್ತು ಬಂದ್ರ ಹೆಂಗ ಅಜ್ಜ ಉಳಿಸ್ಯಾರ ಅನ್ನೋದನ್ನ ಇವತ್ತು ಒಂದೆರಡು ಕತೆ ಕೇಳಿ. ಅಲ್ಲೇ ಹುಬ್ಳಿ ಸಮೀಪ ಮಾವನೂರ್ ಅಂತ ಒಂದು ಊರೈತಿ. ಊರೆಲ್ಲ ಅಜ್ಜನ ಭಕ್ತರು. ಮಾವನೂರ್ ಒಳಗೆ ಸಾತಪ್ಪ ಅನ್ನುವಂತವ ದೊಡ್ಡ ಭಕ್ತ. ಏನ್ ಹೆಸರು? ಸಾತಪ್ಪ. ಬಹಳ ಅಜ್ಜನ ಮೇಲೆ ನಿಷ್ಠ. ಅವನಿಗೆ ಒಂದು ಆಶೆ ಆಯ್ತು, ನಮ್ಮ ಊರಿಗೆ ಸಿದ್ಧಾರೂಢರನ್ನ ಕರ್ಕೊಂಡು ಹೋಗ್ಬೇಕು. ಅಪ್ಪವರು ಉಣಕಲ್ಲಿಗೆ ಹೋಗ್ತಿದ್ರು ವರ್ಷಕ್ಕೊಮ್ಮೆ. ಮಾಮೂರು ಸಹಿತ ಉಣಕಲ್ ಎಷ್ಟು ದೂರ ಐತೆ ಅಷ್ಟೇ ದೂರ. ನಾವೇನ್ ದೂರ ಒಯ್ಯೋರಲ್ಲ. ಬೆಳಗ್ಗೆ ಹೋದ್ರೆ ಮತ್ ಸಂಜೆ ಅಜ್ಜನ ವಾಪಸ್ ಕರ್ಕೊಂಡ್ ಬರ್ತೀವಿ. ನಾವೆಲ್ಲ ಊರ್ ಒಂದಾಗ ಹೋಗಿ ಕೇಳಿದ್ರ ಅಜ್ಜವ್ರ ತಥಾಸ್ತು ಅಂತಾರ. ಹೋಗೇ ಬಿಡೋಣ ಅಂತ ಎಲ್ಲಾ ಹುರುಪು ಮಾಡಿಕೊಂಡು ಇಡೀ ಊರ್ ಮಂದಿ ಸಿದ್ದಾರಪ್ಪನ ಕಡೆಗೆ ಬಂದ್ರಂತ. ಅಜ್ಜವ್ರ, ನಮ್ಮ ಊರಾಗ ನಿಮ್ದು ಪಲ್ಲಕ್ಕಿ ಉತ್ಸವ ಮಾಡಬೇಕಂತ ಆಶೆ ಆಗೈತ್ರಿಪ್ಪ. ನೀವು ಅಸ್ತು ಅಂದ್ರಿ ಅಂದ್ರ ನಾವೆಲ್ಲ ಸಿದ್ಧತೆ ಮಾಡ್ಕೊಂತೀವಿ. ನೀವು ಬಂದ್ರಿ ಅಂದ್ರ ನಮ್ಮ ನಸೀಬು, ನಮ್ಮ ಊರಿನ ಪುಣ್ಯ, ದಯವಿಟ್ಟು ನೀವು ಪಾದ ಹಾಕ್ಬೇಕು ನಮ್ಮ ಊರಿಗೆ ಅಂತ ಇಡೀ ಊರು ಒಂದಾಗಿ ಬಂದಾಗ ಗುರುವಿನ ಕರಿಬೇಕಾಗಿತ್ತಂದ್ರ ಒಂದಿಷ್ಟು ಸಂಖ್ಯೆ ಹೆಚ್ಚಬೇಕು. ತೇರ್ ಎಳಿಬೇಕಾತಂದ್ರ ಒಂದ್ 10-15 ಮಂದಿ ಕೂಡಿ ತೇರ್ ಎಳೆಯಾಕತ್ತೇನು? ದೊಡ್ಡ ತೇರ್ ಸಾವಿರಾರು ಮಂದಿ ಕೂಡಿ ಎಳೆದ್ರೆ ತೇರ್ ತಾನ ಬರ್ತದೆ. ಯಾಕೆ ನಮ್ಮ ಸಂಪ್ರದಾಯದೊಳಗ ಸಾಮೂಹಿಕ ಪೂಜೆ, ಸಾಮೂಹಿಕ ಪ್ರಾರ್ಥನೆ, ಸಾಮೂಹಿಕ ಜಪಯಜ್ಞ, ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇವನ್ನೆಲ್ಲ ಯಾಕೆ ಮಾಡತಾರಪ್ಪ ಅಂದ್ರ ಅಟ್ರು ಕೂಡಿ ಭಗವಂತನ ಸ್ಮರಣೆ ಮಾಡಿದ್ರಂದ್ರ ಭಗವಂತ ಬರಬೇಕು. ಹಂಗೆ ಸಾವಿರಾರು ಮಂದಿ ಬಂದ ಅಜ್ಜನ ಬೀಳ್ಕೊಳ್ಳುವಾಗ ಅಜ್ಜಗ ಒಲ್ಲೆ ಅನ್ನಕ್ ಮನಸ್ಸು ಬರ್ಲಿಲ್ಲ. ಆಯ್ತು, ನಿಮ್ ಇಚ್ಛೆ ಈಡೇರ್ಲಿ, ನಿಮ್ ಇಚ್ಛೆ ಈಡೇರಿಸ್ಕೊಳ್ರಿ, ನಾ ಬರ್ತೀನಿ ಅಂತ ಆಶೀರ್ವಾದ ಮಾಡಿದಾಗ ದೊಡ್ಡ ಸಂತೋಷ ಆಯ್ತು. ಎಲ್ಲೂ ಬಾರದ ಗುರು ಎಂದು ಬಾರದ ಗುರು ತಾ ಬಂದು ನಿಂತ ಆನಂದ ಪದವಿಯು ನಿನಗಾದನೆಂದ. ಎಂದೂ ಬಾರದ ಗುರು ಅವ ಅಷ್ಟು ಸರಳ ಬರವಲ್ಲ, ಅವ ಅಷ್ಟು ಸರಳ ಸಿಗವಲ್ಲ. ಅವತ್ ನಮ್ಮೂರಿನ ನಸೀಬ್ ಅವ ಬರಾಕತ್ತೇನಂದ್ರ ಬಹಳ ಸಂತೋಷ ಆಯ್ತು. ಎಲ್ಲರೂ ದೊಡ್ಡ ಪ್ರಮಾಣದ ತಯಾರಿ ಮಾಡಿಕೊಂಡ್ರು. ತಯಾರಿ ಅಂದ್ರೆ ಇವಾಗ ಮುಖ್ಯವಾಗಿರೋದು ಊರ ಶೃಂಗಾರ, ಸ್ವಚ್ಛತಾ. ನಮ್ ಬಾಗಿಲಿಗೆ ಬರ್ಬೇಕಾದ್ರೆ ನಮ್ ಬಾಗಿಲು ಮಗ್ಲಾಗೆಲ್ಲ ನಾರ್ತಿತ್ತಂದ್ರ ಗುರು ಬಂದಾಗ ಚರಂಡಿ ಸ್ವಚ್ಛ ಆಗಬೇಕು. ನಾಳೆ ಅಜ್ಜಂದು ಪಲ್ಲಕ್ಕಿ ಏನು ಉತ್ಸವ ಬರ್ತದಲ್ಲ, ನಿಮ್ ಮನೆ ಬಾಗಿಲಿಗೆ ಬರ್ತೈತಿ, ನಿಮ್ಮೆಲ್ಲರ ಚರಂಡಿ ಸ್ವಚ್ಛ ಆಗ್ಬೇಕು. ಎಲ್ಲೂ ಅಂಗಳದಾಗ ಕಸ ಇರಬಾರದು, ಹೊಲಸು ಇರಬಾರದು, ಶುದ್ಧ ಇರಬೇಕು. ನೋಡಾಕ ಆನಂದ ಆಗ್ಬೇಕು, ಮೂಗು ಮುಚ್ಕೊಂಡು ಹೋಗಬಾರ್ದ. ಅರ್ಥಾತ್ ಇದನ್ನು ಸೂಚನೆ ಕೊಡಾಕತ್ತೀವಿ. ಹಂಗ ಇಡೀ ಊರು ಸ್ವಚ್ಛ. ಪ್ರಧಾನ ಮಂತ್ರಿ ಮೋದಿ ನಮ್ಮ ಚಿಕ್ಕೋಡಿಗೆ ಬರಾಕತ್ಯಾನಂದ್ರ ತಗ್ಗ ದಿಣ್ಣಿಗಿದ್ದ ರೋಡ್ ಎಲ್ಲ ನೀಟ್ ಆಕವು ಆಗೋದಿಲ್ಲ. ಏನು ನೋಡ್ಬೇಕು, ಅವನು ಬರ್ತಾನಂದ್ರ ಆಗ ರೋಡ್ ತಯಾರಾಕವು, ಆಗ ಎಲ್ಲ ಏನು ಬ್ಯಾನರು, ಏನು ಅವೆಲ್ಲ ಫ್ಲೆಕ್ಸ್, ಸಾಲಕ ಧ್ವಜ, ನಿಶಾನಿ, ಏನ್ ಅವ್ರದ್ದು ಹವಾ ನೋಡ್ಬೇಕು. ಬರೀ ಅವ್ರು ಸಾಲ ಪ್ರಧಾನಿ ಬರ್ತಾನಂದ್ರ ಇವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ ನಮ್ಮ ಊರಾಗ ಬರ್ತಾನಂದ್ರ ಹೆಂಗಿರ್ಬೇಕ ವಾತಾವರಣ? ಅದು ನಮ್ ಕರ್ತವ್ಯ. ಎಲ್ಲಾ ಊರು ಸ್ವಚ್ಛ ಮಾಡಿದರು, ಓಣಿ ಶುದ್ಧ ಆದವು, ಹಂದ್ರ ತಳಿರು ತೋರಣಗಳನ್ನ ಹಾಕಿದರು. ಅಪ್ಪವ್ರ ಪಲ್ಲಕ್ಕಿ ಉತ್ಸವ ಬರ್ಬೇಕಾದ್ರ ನಮ್ಮ ಊರಿಗೆ ಬಂದು ಉತ್ಸವ ಚಲೋ ಮಾಡಂಗಿಲ್ಲ, ಹುಬ್ಬಳ್ಳಿಯಿಂದನೂ ಉತ್ಸವ ಚಲೋ. ಯಾಕ ನಮ್ಮೂರು ಸಣ್ಣದ ಎರಡು ಓಣ್ಯಾಗ ದೌಡ್ ಮುಗಿತದ ಕಾರ್ಯಕ್ರಮ. ಹಂಗ ಬ್ಯಾಡ, ಹುಬ್ಬಳ್ಳಿಯಿಂದನ ಮೆರವಣಿಗೆ ಅಂತ ಹೇಳಿ ಒಂದು ಕೂಸು ಕುನಿ ಬಿಡದಂಗ ಇಡೀ ಮಾವನೂರ್ ಮಂದಿ ಎಲ್ಲ ಖಾಲಿ ಮಾಡಿ ಎಲ್ಲರೂ ಅಜ್ಜನ ಮಠಕ್ಕೆ ಬರ್ತಾರೆ. ಹೆಣ್ಣು ಮಕ್ಕಳೆಲ್ಲ ಕುಂಕುಡ, ಆರತಿ ತಾಟ, ಗಂಡು ಮಕ್ಕಳೆಲ್ಲ ಭಜನಾ ತಾಳ ತಂಬೂರಿಗಳನ್ನು ಹಿಡ್ಕೊಂಡು
ಕೆಲವರು ನಿಶಾನಿ ಧ್ವಜಗಳನ್ನೆಲ್ಲ ಹಿಡ್ಕೊಂಡ ಜೈಕಾರ ಹಾಕೊಂತ ಪಲ್ಲಕ್ಕಿ ಶೃಂಗಾರ ಮಾಡ್ಕೊಂಡು ತಗೊಂಡು ಬಂದ್ರ ಅಪ್ಪವ್ರನ್ನ ಅದ್ರೊಳಗೆ ಮುಹೂರ್ತ ಮಾಡಿಸಿ ಸಿದ್ಧಾರೂಢಪ್ಪರಿಗೆ ಕೆಂಪು ರೇಷ್ಮೆ ವಸ್ತ್ರ ಹಚ್ಚಿದ್ರು. ಅದ್ರೊಳಗ ಅಲ್ಲಲ್ಲಿ ಸುವರ್ಣದ ಕುಸುಮಗಳು, ಬಂಗಾರದ ಹೂಗಳು ಆ ರೇಷ್ಮೆ ಶಾಲಿನೊಳಗ, ಜೊತೆಗೆ ಕೊರಳೊಳಗ ಮುಕ್ತಾಹಾರ ಅಂದ್ರೆ ಮುತ್ತಿನ ಹಾರಗಳನ್ನ, ಸುವರ್ಣ ಹಾರಗಳನ್ನ, ರುದ್ರಾಕ್ಷಿ ಮಾಲೆಗಳನ್ನ ಕೊರಳೊಳಗ ಧಾರಣೆ ಮಾಡಿ ಕೊರಳೊಳಗ ನಾಗಾಭರಣವನ್ನು ಹಾಕಿದ್ರು, ಬಂಗಾರದ ನಾಗಾಭರಣ. ತಲೆ ಮ್ಯಾಲ ಸುವರ್ಣ ಕಿರೀಟವನ್ನ ಧಾರಣೆ ಮಾಡಿದ್ರು. ನೋಡೋಕ ಸಿದ್ಧಾರೂಢರು ಪಲ್ಲಕ್ಕಿ ಮ್ಯಾಲ ಸಾಕ್ಷಾತ್ ಶಾಂತಿಯೇ ಮೂರ್ತಿಯಾಗಿ ಕುಂತನಪ್ಪ ಅನ್ನಂಗ ಅವ್ರ ಮುಖದಿಂದ ಶಾಂತಿ ಕಿರಣಗಳು ಹೊರಡ್ತಿದ್. ನೋಡಿದವರಿಗೆ ಮನಸ್ಸು ಶಾಂತ ಆಗಬೇಕು, ನೋಡಿದವರಿಗೆ ಆನಂದ ಆಗಬೇಕು. ಅವ್ರ ಮುಖ ನೋಡಿದ್ರ ಅಷ್ಟು ಪ್ರಸನ್ನವಾಗಿ ಅಪ್ಪವರು ಪಲ್ಲಕ್ಕಿ ಮ್ಯಾಲ ಕುಂತರು. ಎರಡೂ ಕೈ ಎತ್ತಿ ಶುಭಮಸ್ತು ಅಂತ ಆಶೀರ್ವಾದ ಮಾಡಿದ್ರು. ಪಲ್ಲಕ್ಕಿ ಉತ್ಸವ ಪ್ರಾರಂಭ. ಆಕಾಶ ಮುಟ್ಟುವಂಗ, ಕೈಲಾಸ ಮುಟ್ಟುವಂಗ ಕೂಗುತ್ತಿದ್ರು. ಶಿವಾಯ ನಮಃ, ಓಂ ನಮಃ ಶಿವಾಯ, ಶಿವಾಯ ನಮಃ ಅನ್ನುವಂತ ಮಂತ್ರಘೋಷ ಆಕಾಶ ತುಂಬಿ ಹೋಯ್ತು. ಆ ನಾಮದ ಗರ್ಜನೆಯಿಂದ ಎಲ್ಲರೂ ಆನಂದದಿಂದ ಕುಣಕುಣದ ಭಜನೆ ಮಾಡುತ್ತಾ ಅಪ್ಪನ ಮೆರವಣಿಗೆ ಮಾಡಿಕೊಂತ ಮಾವನೂರಿಗೆ ಬಂದ್ರು. ಈ ಕಡೆಗೆ ಒಂದು ಟೀಮ್ ಅಡಿಗೆ ಮಾಡಕತ್ತಿತ್ತು. ಆ ಸಾತಪ್ಪ ಅನ್ನುವಂತವನೇ ಆ ಎಲ್ಲರಿಗೂ ಲೀಡರ್. ಅದು ಹೆಂಗಿರ್ತತ್ರಿ, ಮುಂದಾಗಿ ಮಾಡೋರ್ಗೆ ಎಲ್ಲ ಜವಾಬ್ದಾರಿ. ಇವ್ರೇನ್ ಸುಮ್ ನಡಕ್ ಬಂದ ಹಂಗ ಕಾರ್ಯಕ್ರಮ ಮಾಡಿ ಹೋಗೋ ಮಂದಿ ಬಹಳ, ಆದ್ರ ಮುಂದಾಗೋರ್ ಜವಾಬ್ದಾರಿ ಬಹಳ. ಅವ ಅಡಿಗೆ ಮನೆ ಕಡೆಗೆ ಬಂದ್ ನೋಡ್ತಾನ, ಏನಾಗಿತ್ತು, ಎಲ್ಲ ಅಡಿಗೆ ಮಾಡೋರು ಅಲ್ಲಿ ಪಲ್ಲಕ್ಕಿ ಉತ್ಸವ ಕಡೆಗೆ ಹೋಗ್ಬಿಟ್ಟಾರ. ಬಿರಂಜಿ ಅನ್ನಕ್ಕ ತಯಾರು ಮಾಡ್ಯಾರ. ಅದು ಕುದ್ದ ಹಣ್ಣಾಗೆತ್ತಿನ ಲಾಸ್ಟ್ ಒಗ್ಗರಣೆ ಹಾಕಬೇಕು. ತುಪ್ಪ ಕುದಿಯಾಕತ್ತಿತ್ತು. ಒಂದು ದೊಡ್ಡ ಏನಂತೀರಿ, ಕಡಾಯಿ, ದೊಡ್ಡ ಕಡಾಯಿ ಒಳಗ ತುಪ್ಪ ಕಾಯ್ಸಕ್ ಇಟ್ಟಿದ್ರು, ಬೆಣ್ಣೆ ಕಾಯ್ಸಕ್ ಇಟ್ಟಿದ್ರು. ಅದು ತುಪ್ಪ ತಯಾರಾಗಿತ್ತು. ಬಿರಾಂಜಿಯನ್ನು ತುಪ್ಪ ಬಾಳಬೇಕು. ದೊಡ್ಡ ಕಡಾಯಿ, ಸುಮಾರು ಒಂದು 50-60 ಕಿಲೋ ತೂಕದ ತುಪ್ಪ ಅದರ ಕುದಿಯಾಕತ್ತಿತ್ತು. ಕೊತ್ತ ಕುದಿಯಾಕತ್ತಿತ್ತು. ಅರೇ ತುಪ್ಪ ಸುಟ್ಟ ಹಾಳಾಗಿ ಹೊಂಟತಿ. ಇವು ಇಟ್ಟು ಹೋಗ್ಬಿಟ್ಟಾರ ಒಲೆ ಮ್ಯಾಲ. ಅದನ್ನ ಬಿರಂಜಿ ತಪೇಲಿಗೆ ಹಾಕಬೇಕಂತ ಹೇಳಿ ಆ ಕಡಾಯಿನ ಮಷಿಯರಿಗೆ ತಗೊಂಡ ಎರಡೂ ಕಡೆ ಹಿಡದ. ಅದು ಖರೆ ಅಂದ್ರ ಬಿಸಿ ಬಿಸಿ ಇದ್ದದಕ್ಕೆ ಇಬ್ಬರದಕ್ಕೆ ಬೇಕು. ಆ ಕಡೆ ಒಬ್ರು ಈ ಕಡೆ ಒಬ್ರು ಹಿಡದ ಎಬ್ಬಿಸಿ ಹಾಕಬೇಕು. ಇವ ಅವಸರಕ್ಕ ಒಬ್ಬನೇ ಸಾಹಸ ಮಾಡಕ್ ಹೋದ. ಸಿದ್ಧಾರೂಢ ಅಂತ ಅಜ್ಜನ್ ನೆನೆಸಿ ಎರಡು ಕಡೆ ಹಿಡದ ಆ ದೊಡ್ಡ ಕಡಾಯಿನ ಎಬ್ಬಿಸಿ, 50 ಕಿಲೋದ ಮ್ಯಾಲ ತುಪ್ಪ ಐತದ್ರಾಗ, ಅದನ್ನ ಎಬ್ಬಿಸಿ ಆ ಬಿರಂಜಿ ತಪೇಲಿಯ ಅಂಚಿಗೆ ಹಚ್ಚಿ ಹಿಂಗ ಎಬ್ಬಿಸಿ ಬಗಸಾಕತ್ತಿದ್ದ. ಅಂಚಿಗೆ ಹತ್ತಿದ್ದಂಥದ್ದು ಏನಿತ್ತು, ಆ ತುದಿ ಕಂಠ ಜಾರ್ ಬಿಡ್ತು. ಜರದ ಪಲ್ಟಿ ಹೊಡೆದ ಅವನ ಮೈ ಮ್ಯಾಲ ಬಿದ್ದು ಹೊಡೆದು. ಕುದಿಯೋ ತುಪ್ಪ, 50 ಕಿಲೋ ತುಪ್ಪ ಮೈ ಮ್ಯಾಲ ಬಿದ್ದರೆ ಏನಾಗಬೇಡ. ನೋಡೋದ್ರೊಳಗ ಮೈಯೆಲ್ಲ ಸುಟ್ಟು ಗುಳ್ಳಿ ಎದ್ದು ಸಿದ್ಧಾರೂಢ ಅಂತ ಚೀರಿದ ಅಷ್ಟವನಿಗೆ ಗೊತ್ತು. ಆ ನೋವು ತಡ್ಕೊಳಕ್ಕಾಗದೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟ. ಯಾಕೋ ಏನೋ ಕೂಗಿದ್ರಂತ ಓಡಿ ಬಂದು ನೋಡ್ತಾರೆ, ಇವ ಎಣ್ಣೆಯಾಗ ತುಪ್ಪದಾಗ ಬಿದ್ದು ಬಿಟ್ಟದಾನ. ಎಲ್ಲ ಸುಟ್ಟು ಕೆಂಪಾಗಿ ಹೋಗಿತ್ತು ಮೈ. ಎಲ್ಲ ನೋಡಿದ್ರು, ಅಯ್ಯೋ ಅನಾಹುತ ಆತಾನ. ಒಳ್ಳಾಡಿಸ್ತಾರ, ಯಾರೋ ತಂದು ನೀರು ಚಿಮುಕಿಸ್ತಾರ, ಯಾರೋ ದೌಡ್ ಹೋಗಿ ಡಾಕ್ಟರ್ ಕರೀರಿ ಅಂತಾರ, ಯಾರೋ ಒಬ್ರು ಔಷಧಿ ತರ್ರಿ ಅಂತಾರ. ಕೆಲವರಂದ್ರು ಎಲ್ಲಿ ಔಷಧಿ, ಎಲ್ಲಿ ಡಾಕ್ಟರ್, ಮುಗದತ್ತ ಅವನ ಶಾಂತಿ. ಯಾಕ ಮೂಗು ಮುಟ್ಟಿ ನೋಡಿದ್ರ ಉಸಿರಾಟ ಬಂದಾಗಿತ್ತು, ನಾಡಿ ಬಡಿಯೋದು ಬಂದಾಗಿತ್ತು, ಇವ್ ಸತ್ತಾನ ಅಂತ ಹೇಳಿ. ಆಯ್ತು ಪುಣ್ಯಾತ್ಮ ಅರ್ಜುನ ಸೇವಾ ಮಾಡ್ಕೊಂತ ಕೈಲಾಸಕ್ಕೆ ಹೋದ. ಆದ್ರ ಇದೊಂದು ವಿಘ್ನ ಬಂತಲ್ರಿ. ಇನ್ನೋ ಒಂದು ಶುಭ ಕಾರ್ಯ ನಡೆಯುವಾಗ ಸತ್ತಾರ ಅಂದ್ರ ಅದ್ ಹೆಂಗಲ್ಲಿ ದಾಸೋಹ ಮಾಡಕ್ ಬರ್ತೈತಿ, ಹೆಂಗ ಜಾತ್ರೆ ಮಾಡಕ್ ಬರ್ತೈತಿ. ಎಲ್ಲರಿಗೂ ಸುದ್ದಿ, ಕೆಟ್ಟ ಸುದ್ದಿ, ಎಲ್ಲರೂ ದಕ್ಕಾದ್ರು. ಇಡೀ ಊರ್ ಕೂಡ್ತು. ಅವನ ಹೆಂಡ್ರು ಮಕ್ಕಳು ಬಿಡುವಂತ ಅಳಾಕತ್ರು. ಸಿದ್ಧಾರೂಢಪ್ಪಗೆ ಸುದ್ದಿ ಗೊತ್ತಾತು. ಅಲ್ಲೇ ಪಲ್ಲಕ್ಕಿ ಉತ್ಸವ ಸ್ಥಗಿತ ಮಾಡಿದ್ರು.
ನಡುವು ಪಲ್ಲಕ್ಕಿ ಇಳಿಸಿ ಅಜ್ಜೋರು ಸ್ವತಃ ಸಿದ್ದಾಡಪ್ಪರು ಓಡೋಡಿ ಬರ್ತಾರ. ಇವ ಹೋಗ್ಬಿಟ್ಟಾನ. ನೋಡಿದ್ರು, ಏ ಸಾತಪ್ಪ ಸಾತಪ್ಪ ಅಂತಾರೆ, ಯಾರಿಗೂ ಲಕ್ಷ್ಯ ಅವನಿಗೆ ಹೇಳಕ್ ತಯಾರಿ ಮಲಗಿಬಿಟ್ಟು ಎಚ್ಚರ ತಪ್ಪ್ಯಾನ. ಆಮೇಲೆ ಸ್ವತಃ ಸಿದ್ಧಾರೂಢರು ಬಂದು ಕೈಯಾಗ ಒಂದಿಷ್ಟು ಕಮಂಡಲದೊಳಗಿನ ನೀರನ್ನು ತಗೊಂಡು ಮಂತ್ರವನ್ನು ಅಭಿಮಂತ್ರಿಸಿ ಅವನ ಮ್ಯಾಲ ಪ್ರೋಕ್ಷಣ ಮಾಡಿ ಅವನ ತಲೆ ಮ್ಯಾಲ ಕೈ ಇಟ್ರ ಮಕ್ಕೊಂಡವ್ರು ಎದ್ದು ಕುಂತಂಗೆ ಎದ್ದು ಕುಂತ. ಅವಾಗ ಎಲ್ಲರೂ ಅಂತಾರೆ, ಸಿದ್ಧಾರೂಢ ಮಹಾರಾಜ್ ಕಿ ಜಯ ಅಂತ ಜೈಕಾರ ಹಾಕುವಾಗ ಯಾಕೆ ಎಲ್ಲರೂ ಕೂಡಿರಿ, ನನಗೇನಾಗೈತಿ, ನೀವ್ಯಾಕೆ ಜಾತ್ರೆ ಅಜ್ಜಾಕಿಲ್ಲ ಬಂದಾನ. ಅವನಿಗೇನು ಹಳೆ ನೆನಪ ಹೋಗ್ಬಿಟ್ಟಿತ್ತು. ಅಲ್ಲೋ ಪುಣ್ಯಾತ್ಮ, ಆ ಕಡಾಯಿನ ಯಾಕೆ ನೀ ಒಬ್ಬ ಎಬ್ಸಕ್ ಹೋಗಿದ್ದೆ ಅಂದಾಗ ಅವನಿಗೆ ಹಳೆ ನೆನಪಂತ ನೋಡ್ತಾರ. ಮೈ ತುಂಬ ಗುಳ್ಳೆ ಇದ್ದವ, ಎಣ್ಣೆ ತುಪ್ಪೆಲ್ಲ ಮುಳುಗಿ ಬಿಟ್ಟ ಜಿಗಿಟ. ಅಜ್ಜವ್ರಂತಾರೆ, ಸಾತಪ್ಪ ಹೋಗ್ ಜಳಕ ಮಾಡಿ ಬೇರೆ ಹಾಕೊಂಬ ಹೋಗಂತಂದ್ರು. ಎಂತ ಚಮತ್ಕಾರ ಅಂದ್ರ ಅವನ ಮೈ ಮ್ಯಾಲ ನೀರ್ ಹಾಕಿಕೊಂಡು ಮರುಕ್ಷಣಕ್ಕ ಮೈ ತುಂಬಾ ಆದಂತ ಗುಳ್ಳಿಗಳೆಲ್ಲ ಮಾಯ ಆಗ್ಬಿಟ್ಟ. ಸ್ವಚ್ಛ ಶರೀರ, ಆರಾಮ್ ಮಾಡಿ ಹೆಂಗಿದ ಹಂಗ ಆಗ ಹೊರಗೆ ಬಂದ. ಅವಾಗ ಅಪ್ಪ ಅಪರಾಧ ಆಯ್ತು, ನನ್ನಿಂದ ನಿನ್ನ ಉತ್ಸವಕ್ಕೆ ಧಕ್ಕೆ ಆತು ಅನ್ನೋದಕ್ಕೆ ಅಜ್ಜವ್ರಂದ್ರು, ನಿನ್ನ ಹಣೆ ಬರ ಚಲೋ ಐತಪ್ಪ, ನಿನ್ನ ಆಯಸ್ಸಿಗೆ ಮುಗಿದಿತ್ತು, ನೀನು ಅಪ್ಪನ ಸೇವಾದಾಗ ಅದಿ ಅಂತ ಹೇಳಿ ಹೊಳ್ಳಿ ಬದುಕಿ ಬಂದೆಪ್ಪ ಅಂತ ಆಶೀರ್ವಾದ ಮಾಡಿ ಮತ್ತು ಉತ್ಸವ ಪ್ರಾರಂಭ ಆಯ್ತು. ಇಡೀ ಊರಿಗೆ ದೊಡ್ಡ ಆನಂದ ಇದೆ. ಕಣ್ಣಾರೆ ನಡೆದಂತ ಲೀಲೆಯನ್ನು ನೋಡಿ ಎಲ್ಲರೂ ಧನ್ಯರಾದರು. ಇದು ಮಾವನೂರು ಒಳಗೆ ನಡೆದ ಕತೆ. ಇಂಥದ್ದೇ ಕತೆ ಹುಬ್ಬಳ್ಳಿ ಒಳಗೂ ಆಯ್ತು.